ಗೃಹಲಕ್ಷ್ಮಿ ಹಣ 4,000, ಅದ್ರ ಜೊತೆಗೇನೆ 2,000. ಅಂದರೆ ಕೆಲವರಿಗೆ 2,000 ರೂಪಾಯಿ ಹಣ ಜಮೆ ಆಗ್ತಿದೆ, ಕೆಲವರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಿದೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಅಂದರೆ ನಮಗೆ ಸುಳ್ಳು ಅನಿಸ್ತಾ ಇದೆ ಕೆಲವೆಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ. ಅಂದರೆ ಇಲ್ಲಿ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ, ನಮ್ಗೆ ಇಲ್ಲಿ ಒಂದೂ ಸರಿ ಅನಿಸ್ತಾ ಇಲ್ಲ, ಮತ್ತು ಒಂದಿಷ್ಟೇನೋ ಕೆಲವೇನೋ ಸರಿ ಅನಿಸ್ತಾ ಇದೆ. ಮತ್ತು ನಮಗೆ ನಿಮ್ಮ ವಿಡಿಯೋದ ಮೇಲೆ ತುಂಬ ನಂಬಿಕೆ ಇದೆ, ಹಾಗಾಗಿ ನಾನು ಕಮೆಂಟ್ ಮಾಡಿದೆ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ. ಹಾಗಾದರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದಕ್ಕಿಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಕತೆ ಆಗಿದೆ. ಈ ಒಂದು ಯೋಜನೆಯಲ್ಲಿ ನೀವು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಂತ ಸುಮ್ಮನೆ ಏನೇನೋ ಹೇಳಿದ್ರೆ ಯಾರೂ ನಂಬಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ವಿಡಿಯೋದಾಗ ಫಸ್ಟೇ ಹೇಳಿದ್ದೀನಿ ನಾನು, ಮಧ್ಯೆ ಮಿಸ್ ಮಾಡಿದ್ರೆ ಏನೂ ಕೂಡ ಏನು ಪ್ರಯೋಜನ ಇಲ್ಲ. ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿಲ್ಲ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಜನರಿಗೆ ಇರುವಂಥ ಒಂದೇ ಒಂದು ಕ್ವಶನ್ ಏನಂತಂದರೆ, ಹಣ ಯಾವಾಗ ಬರುತ್ತೆ, ಹಣ ಬರ್ತಾ ಇಲ್ಲ, ನಮಗೆ ಹಣ ಬರಬೇಕು, ನಮಗೆ ಹಣ ಯಾವಾಗ ಬರುತ್ತೆ, ನಮಗೆ ಹೇಳಿ ಅನ್ನುವಂಥದ್ದು ಎಲ್ಲರ ಒಂದು ಪ್ರಶ್ನೆ. ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ. ಮತ್ತು ಒಂದಿಷ್ಟು ಜನರಿಗೆ ಏನು ತುಂಬ ವಿಚಾರಗಳು ಸುಳ್ಳು ಅನಿಸ್ತಾ ಇದೆ. ಅಂದರೆ ನಮ್ಗೆ ಹಣ ಬರುತ್ತೋ ಬರೋದಿಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ತಿಳಿಸಿ. ಬನ್ನಿ ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡಿದ್ರಿ, ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ನಮಗೊಂದೂ ತಿಳಿತಾ ಇಲ್ಲ ಸರ್, ನಮಗೊಂದು ತಿಳಿತಾ ಇಲ್ಲ, ನಾವು ಹಣ ಪಡ್ಕೊಳ್ತೀವೋ ಪಡ್ಕೊಳ್ಳಲ್ವೋ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ. ಅಂದರೆ ನಿಮ್ಮ ಅನಿಸಿಕೆ ಏನಂತಂದರೆ, ನೀವು ಹೇಳ್ತಾ ಇರುವಂಥದ್ದು ಏನಂತಂದರೆ, ನಮಗೆ ಡೌಟ್ ಇದೆ, ನಾವು ಹಣವನ್ನು ಪಡ್ಕೊಳ್ತೀವೋ ಪಡ್ಕೊಳ್ಳಲ್ವೋ ಏನು ಕತೆ ಅನ್ನುವಂಥದ್ದು ನೀವು ಕೇಳ್ತಾ ಇರುವಂಥದ್ದು. ಎಸ್, ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್, ನಾವು ಹಣವನ್ನು ಪಡ್ಕೊಳ್ತೀವೋ ಪಡ್ಕೊಳ್ಳಲ್ವೋ ಬೇರೆ ವಿಚಾರ, ಆದರೆ ನಮಗೆ ಹಣ ಬರುತ್ತೋ ಬರೋದಿಲ್ಲೋ ಅದು ಮುಖ್ಯ ಅಲ್ವಾ. ಹಾಗಾದರೆ ನಾನು ನಿಮಗೆ ಫಸ್ಟ್ ಆಫ್ ಆಲ್ ನಾನು ಏನಂತಂದರೆ, ನಾನು ಸಿಂಪಲಾಗಿ ಹೇಳ್ತೀನಿ ಕೇಳಿ. ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ, ಹಣ ಬರುತ್ತೋ ಬರೋದಿಲ್ವೋ, ಸಿಂಪಲಾಗಿ ಇಷ್ಟೇ ಹೇಳ್ತೀನಿ. ನಾನೇನು ಜಾಸ್ತಿ ಉದ್ದ ಮಾಡಲಿಕ್ಕೆ ಹೋಗಲ್ಲ ವಿಡಿಯೋ. ಸಿಂಪಲಾಗಿ ಏನಂತಂದರೆ, ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಯಾಕೆ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ, ತುಂಬ ಜನರು KYC ಆಗಿಲ್ಲ, NCPI ಮ್ಯಾಪಿಂಗ್ ಆಗಿಲ್ಲ, ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರದ್ದು ಆದಂಥ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಎಕ್ಸೆಟ್ರಾ ಅದನ್ನು ಸರಿ ಮಾಡ್ಕೊಳ್ಬೇಕು. ಅದೆಲ್ಲ ಸರಿ ಮಾಡ್ಕೊಂಡಾದ್ಮೇಲೆ ನೀವು ತುಂಬ ಜನ ಏನು ಮಾಡ್ತೀರ ಅಂತಂದರೆ, ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಎಲ್ಲಿಂದ ಹಣ ಬರುತ್ತೆ ಅನ್ನುವಂಥದ್ದಂದರೆ ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇಲ್ಲ. ನಾನು ಅದೇ ಹೇಳುವಂಥದ್ದು, ನಾವು ಹಣವನ್ನು ಪಡ್ಕೊಳ್ಬೇಕು. ನಾನು ಹೆಂಗೆ ಪಡ್ಕೊಳ್ಳೋದು, ನಂಗೆ ಹಣ ಬೇಕು ಅನ್ನುವಂಥದ್ದು ಇರಬೇಕು ಯಾವತ್ತೂ ಕೂಡ. ನಂಗೆ ಹಣ ಬರಲ್ಲ, ನಾನು ಹಣ ಪಡ್ಕೊಳ್ಳಲ್ಲ, ನನ್ನ ಹತ್ರ ಆಗಲ್ಲ ಅನ್ನುವಂಥದ್ದು ಇರಬಾರ್ದು. ನಾನು ಎಲ್ರಿಗೂ ಹೇಳುವಂಥದ್ದು, ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ತೀರ. ಆದರೆ ನೀವು ಈ ರೀತಿ ಅಪ್ಡೇಟ್ ಆಗಿರ್ಬೋದು, KYC, NCPI ಮ್ಯಾಪಿಂಗ್, ಇದನ್ನೆಲ್ಲ ಒಂದೊಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬರಬೇಕು. ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ಯಾವುದೇ ಹಣ ಆಗಲಿ, ಆ ಹಣ, ಈ ಹಣ, ಇನ್ನೊಂದು ಹಣ, ಆ ಒಂದು ಯೋಜನೆ ಹಣ ಅದಲ್ಲ. ಯಾವುದೇ ಯೋಜನೆ ಹಣ ಆಗಲಿ, ಯಾವುದೇ ಹಣ ಆಗಲಿ. ಆದರೆ ನಾನು ಹೇಳುವಂಥದ್ದು, ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ಈ ರೀತಿ ಅಪ್ಡೇಟ್ಗಳನ್ನು ಮಾಡಲೇಬೇಕಾಗ್ತದೆ. ನೀವು ಯೋಚನೆ ಮಾಡಿ, ಫ್ರೀಯಾಗಿ ಏನು ಸಿಗುತ್ತೆ, ನೀವೇನೋ ಕೆಲಸ ಮಾಡಿದ್ರೆ ಮಾತ್ರ. ನಾನು ಅದೇ ಹೇಳುವಂಥದ್ದು, ಏನೂ ಸಿಗಲ್ಲ. ನಾನು ಅದೇ ಹೇಳುವಂಥದ್ದು, ನೀವು ಕೆಲಸ ಮಾಡಿದ್ರೆ ಎಲ್ಲದೂ ಕೂಡ ಸಿಗುತ್ತೆ. ಹಾಗಾಗಿ ನಾನೆಲ್ಲರಿಗೂ ಹೇಳುವಂಥದ್ದು, KYC ಮಾಡಿ, NCPI ಮ್ಯಾಪಿಂಗನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದು ವಿಚಾರ, ಮೊದಲನೇ ವಿಚಾರ, ಇದು ತುಂಬ ಮುಖ್ಯ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ನಮ್ಗೆ ಹಣ ಬಂದಿಲ್ಲ ಅಂತ ಡಿಮೋಟಿವೇಶನ್ ಆಗಿ, ಅಯ್ಯೋ ನಮ್ಗೆ ಹಣನೇ ಬರೋದಿಲ್ಲ ಅನ್ನುವಂಥದ್ದು ಆಗಬಾರ್ದು. ಕೆಲಸ ಮಾಡ್ತಾ ಹೋಗಬೇಕು, ಅದ್ರ ಮೇಲೆ ರಿಸಲ್ಟ್ ನೋಡಿ. ಆಮೇಲೆ ನಿಮ್ಗೆ ಅನಿಸುತ್ತೆ, ಹೌದು ನಾವು ಹೀಗೆ ಮಾಡ್ತಾ ಬಂದಿದ್ದಿದ್ರೆ ಯಾವಾಗಲೂ ನಾವು ತುಂಬ ಹಣ ಪಡ್ಕೊಳ್ಬೋದಿತ್ತು ಅಂತ ನಿಮ್ಗೆ ಅನಿಸುತ್ತೆ. ಬೇಕಾದ್ರೆ ನೋಡಿ. ಆ್ಯಂಡ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಾನು ಹೇಳುವಂಥದ್ದು ಏನಂತಂದರೆ, ಸ್ವಲ್ಪ ಲೇಟ್ ಆಗ್ಬೋದು ಸರ್ಕಾರದಿಂದ ಹಣ ಬರುವಾಗ ಕೆಲವು ಬಾರಿ. ಎಲ್ರಿಗೂ ಅಂತ ನಾನು ಹೇಳ್ತಾ ಇಲ್ಲ, ಪಾಯಿಂಟ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ. ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ಕೆಲವರಿಗೆ ಸ್ವಲ್ಪ ಲೇಟ್ ಆಗಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ಎಲ್ರಿಗೂ ಅಲ್ಲ, 100% ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. 100% ಆಗಿ ತಲೆನೇ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಬಿಟ್ಬಿಡಿ. ನಾನು ಹೆಂಗೆ ಹಣ ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ದನ್ನು ಥಿಂಕ್ ಮಾಡಿ. ಕರೆಕ್ಟ್.
ಹಾಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡಿ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಯೋಜನೆ ಏನು ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಒನ್ ಆಫ್ ದ ಬೆಸ್ಟ್ ಯೋಜನೆ. ನಾನು ಅದೇ ಹೇಳುವಂಥದ್ದು, ಅಷ್ಟು ಟ್ರೆಂಡಿಂಗಲ್ಲಿ ಅನ್ನೋದಕ್ಕಿಂತ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಯೋಜನೆ. ನೀವು ಅದರಲ್ಲಿ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ತುಂಬ ಜನರಿಗೆ ಇನ್ನೊಂದು ಕನ್ಫ್ಯೂಷನ್ ಇರುತ್ತೆ, ಅಂದರೆ ತುಂಬ ಜನರಿಗೆ ಇನ್ನೊಂದು ಏನೋ ಒಂದು ಆತುರತೆ ಇರುತ್ತೆ. ಏನಂತಂದರೆ ನಮ್ಗೆ ಹಣ ಬರುತ್ತೋ ಮತ್ತು ಅಪ್ಲಿಕೇಶನ್ ಏನೆಲ್ಲ ಹಾಕಿದಾರಲ್ವ, ಅಂದರೆ ಅಪ್ಲಿಕೇಶನನ್ನು ಹಾಕಿದ್ದಾರೆ, ಹಣ ಬರೋದಿಲ್ವೋ, ನಾವು ಮತ್ತೊಮ್ಮೆ ಅಪ್ಲಿಕೇಶನಿಗೆ ಹಾಕಬೇಕು, ಏನು ಕಥೆನೋ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಇದ್ದೇ ಇರುತ್ತೆ. ಹಾಗಾದರೆ ಅದರಲ್ಲಿ ನಾವು ಹೇಗೆ ಸರಿ ಮಾಡ್ಕೊಳ್ಳುವಂಥದ್ದು, ಅದರಲ್ಲಿ ನಾವು ಹೆಂಗೆ ಹಣ ಪಡ್ಕೊಳ್ಬೇಕು, ಅದರಲ್ಲಿ ನಾವು ಹಣ ಹೆಂಗೆ ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ದು, ಅಂದರೆ ಅದರಲ್ಲಿ ಅಂತಂದರೆ ನಾವು ಅಪ್ಲಿಕೇಶನ್ಗೆ ಹಾಕಿ ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ದು ಒಂದು ವಿಚಾರವನ್ನು ನಾನು ಸಿಂಪಲಾಗಿ ಹೇಳ್ತೀನಿ. ನೀವು ಅಪ್ಲಿಕೇಶನಿಗೆ ಏನು ಫಸ್ಟ್ ಸರ್ಕಾರ ಹೇಳಿತ್ತು ಅಪ್ಲಿಕೇಶನ್ ಹಾಕಬೇಕು ಮತ್ತೆ ನೀವು ಹಣವನ್ನು ಪಡ್ಕೊಳ್ಬೇಕಂತ ಏನು ಸರ್ಕಾರ ಹೇಳಿತ್ತು, ಇಲ್ಲ, ಈಗ ಚೇಂಜ್ ಮಾಡಿದ್ದಾರೆ. ನೀವು ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಿದರೆ ತೊಂದರೆ ಆಗುತ್ತೆ, ಮತ್ತೊಮ್ಮೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೊಸ ಒಂದು ನಿಯಮವನ್ನು ಕೈಗೊಂಡಿರುವಂಥದ್ದು. ಏನಂತಂದರೆ ಮತ್ತೊಮ್ಮೆ ಬೇಡ, ಅದೇ ಒಂದು ಅರ್ಜಿ ಇರಲಿ, ಅಂದರೆ ಅದೇ ಒಂದು ಅರ್ಜಿ ಅನ್ನುವಂಥದ್ದು ಇರಲಿ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇರುವಂಥದ್ದು. ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ತುಂಬ ಜನರ ಅಕೌಂಟಿಗೆ ಫೇಕ್ ಆಗಿ ಹಣ ಹೋಗ್ತಾ ಇದೆ, ಫೇಕ್ ಅಪ್ಲಿಕೇಶನ್ಗಳು ಸಿಕ್ಕಾಪಟ್ಟೆ ಇದೆ, ಮತ್ತು ತುಂಬ ಅಪ್ಲಿಕೇಶನ್ಗಳು ಏನಂತಂದರೆ ಸುಮ್ಮನೆ ಹಣ ಹೋಗ್ತಾ ಇದೆ. ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸರ್ಕಾರ ಹೇಳ್ತಾ ಇರುವಂಥದ್ದು. ಆದರೆ ಅದನ್ನು ಮತ್ತೊಮ್ಮೆ ಚೇಂಜ್ ಮಾಡಿಬಿಟ್ಟು ಏನು ಹೇಳ್ತಾರಂತಂದರೆ ಬೇಡ, ಯಾಕಂತಂದರೆ ಮತ್ತೊಮ್ಮೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಮತ್ತೊಮ್ಮೆ ಇದು ಮಾಡಿ ಮತ್ತೊಮ್ಮೆ ಯಾಕೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂಥದ್ದು. 100% ಆಗಿ ಸರ್ಕಾರ ಒಂದೊಳ್ಳೆಯ ಒಂದು ಡಿಸಿಷನನ್ನು ಕೈಗೊಂಡಿದೆ ಅಂತ ನನ್ನ ಒಂದು ಒಪಿನಿಯನ್. ಯಾಕಂತಂದರೆ ನನ್ನ ಒಂದು ಒಪಿನಿಯನ್ ನಾನು ಹೇಳ್ತಾ ಇರುವಂಥ, ಯಾಕಂತಂದರೆ ಎಲ್ರಿಗೂ ಹಣ ಜಮೆ ಆಗ್ತಾ ಇದೆ. ಅದರೊಟ್ಟಿಗೆ ಇನ್ನೊಂದು ವಿಚಾರ ಏನಂತಂದರೆ ಈ ರೀತಿಯ ಒಂದು ಡಿಸಿಷನನ್ನು ಕೈಗೊಂಡಿರುವಂಥದ್ದು ಖುಷಿ ತರುವಂಥದ್ದು. ಯಾಕಂತಂದರೆ ಈಗ ಮತ್ತೊಮ್ಮೆ ಅರ್ಜಿ ಹಾಕಿ ಅದು ಮಾಡಿ ಇದು ಮಾಡಿ ಅನ್ನುವಂಥದ್ರಲ್ಲಿ ತುಂಬ ಲೇಟ್ ಆಗ್ತಿತ್ತು. ಹಾಗಾಗಿ ಇದು ಈಸಿ ಆಯಿತು. ಹಾಗೆ ನಾನು ಹೇಳುವಂಥದ್ದಿಷ್ಟೇ, ಒಳ್ಳೆಯದಾಗಲಿ. ಆ್ಯಂಡ್ ಸರ್ಕಾರ ಗ್ರೇಟ್ ಜಾಬ್ ಅಂತ ಹೇಳ್ಬೋದು, ಗುಡ್ ಜಾಬ್, ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾಯಿದೆ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ಇದು ತುಂಬ ಜನರಿಗೆ ಒಳ್ಳೇದಾಯಿತು. ಅಂದರೆ ತುಂಬ ಜನ ಹೇಳಿದ್ರಿ ಈಗ ನನಗೆ ಹಿಂಗಾಗುತ್ತೆ ಸರ್, ನಮ್ಗೆ ಹಣ ಬಂದಿಲ್ಲ ಅಂತ. ಹಾಗಾಗಿ ಸರ್ಕಾರ ಇದೊಂದು ಆಪರ್ಚುನಿಟಿ ಮಾಡಿ ಕೊಡ್ತು ಅಂತ ನಾನೊಂದು ಅನಿಸಿಕೆ. ಇಲ್ಲಂತ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗ್ತಾಯಿತ್ತು, ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇದಾದರೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅನ್ನುವಂಥ ನನ್ನ ಒಂದು ಒಪಿನಿಯನ್. ಆ್ಯಂಡ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ, ಎಲ್ರಿಗೂ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಕರೆಕ್ಟ್, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬರಲ್ಲ ಅನ್ನುವಂಥದ್ದು ಇರಬಾರ್ದು. ನಾನು ಹಣ ಪಡ್ಕೊಳ್ತೇನೆ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಇರಬೇಕು. ಕರೆಕ್ಟ್, ನಾನು ಹೇಳುವಂಥ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾನು ಹೇಳುವಂಥದ್ದು ಏನಂತಂದರೆ ಕರೆಕ್ಟಾಗಿ ನಮಗೆ ಮೈಂಡ್ಸೆಟ್ ಹೆಂಗಿರ್ಬೇಕಂತಂದ್ರೆ ನಾವು ಹಣ ಪಡ್ಕೊಳ್ತೇವೆ ಅನ್ನುವಂಥದ್ದು, ನಾನು ಪಡ್ಕೊಳ್ಬೇಕು ಅಥವಾ ನಂಗೆ ಆಗಲ್ವೇನೋ ಅದಿರ್ಬಾರ್ದು. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆ್ಯಂಡ್ ಕಂಪ್ಲೀಟ್ಲಿ ಎಲ್ಲ ರೀತಿ ಅಪ್ಡೇಟ್ಗಳನ್ನು ಮಾಡ್ತೀರಾ ಅಂತಂದರೆ ಎಂದೆರಡು ವಿಚಾರ ಅಂತಲ್ಲ, ಅಂದರೆ ಎಂದೆರಡು ವಿಚಾರವೂ ಅಲ್ಲ, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಈ ಒಂದು ಯೋಜನೆಯಲ್ಲಂತೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ನನ್ನ ಒಂದು ಇಷ್ಟದ ಒಂದು ಯೋಜನೆ, ಒನ್ ಆಫ್ ದ ಬೆಸ್ಟ್ ಯೋಜನೆ, ನನ್ನ ಒಂದು ಫೇವ್ರೇಟ್ ಯೋಜನೆ. ಆ್ಯಂಡ್ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನನ್ನ ಒಂದು ಫೇವ್ರೇಟ್ ಯೋಜನೆ ಅಂತಂದರೆ ಆ ಯೋಜನೆ ನೋಡಿದಾಗಲೇ ಅನಿಸುತ್ತೆ ನಮಗೆ ಎಲ್ಲ ಮಹಿಳೆಯರಿಗೂ ಹಣ ಹೋಗುತ್ತೆ ಅನ್ನುವಂಥದ್ದು, ನಮಗೆ ಖುಷಿ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈಗಲೂ ಹೇಳ್ತಾ ಇದ್ದೀನಿ ಕೇಳಿ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ಹಾಗೆ ಹೀಗೆ ಅನ್ನುವಂಥದ್ದು ತುಂಬ ಜನ ಹೇಳ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಏನು, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತಾಯಿದ್ದೀರಿ, ಅದನ್ನ ಕರೆಕ್ಟಾಗಿ ಮಾಡಿ, ಎಲ್ರಿಗೂ ಒಂದೊಳ್ಳೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲ ರೀತಿಯ ಅಪ್ಡೇಟ್ಗಳು, ಈ KYC, NCPI ಮ್ಯಾಪಿಂಗ್ ಎಕ್ಸೆಟ್ರಾ ಏನೇನು ಅಪ್ಡೇಟ್ಗಳಿದೆ ಕಂಪ್ಲೀಟ್ಲಿ ಕರೆಕ್ಟಾಗಿ ಮಾಡಿದ್ರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬಹುದು ಈ ಒಂದು ಯೋಜನೆಯ ಮೂಲಕ ಅನ್ನುವಂಥ ನಾನು ಹೇಳ್ತಾ ಇರುವಂಥದ್ದು. ಯಾರಿಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಲಿಟ್ರಲಿ ಹೇಳ್ತೀನಲ್ಲ, ಪ್ರತಿಯೊಂದು ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ಒಂದೊಳ್ಳೆ ಹಣವನ್ನು ಎಲ್ಲರೂ ಕೂಡ ಪಡೆದುಕೊಳ್ಬಹುದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ತುಂಬ ಜನ ಕಮೆಂಟ್ ಮಾಡ್ತಾ ಇಲ್ಲ, ಬೇಡ ಅಂತ ಇಲ್ಲ, 100% ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಏನಿದೆ ಇದು ತುಂಬ ಮುಖ್ಯ ಆಗುತ್ತೆ. ಕರೆಕ್ಟ್. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ.
ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಟಾಟಾ ಬಾಯ್ ಅಂತ ಹೇಳ್ತಾ ಸಿಗೋಣ.